ನೋಡಿ, ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಇದೊಂದು ಪ್ರತಿಭಟನೆ ಕಾವು ಕಿಚ್ಚನ್ನು ಪಡೆದುಕೊಳ್ತಾ ಇದೆ. ಜೊತೆಗೆ ಇದೀಗ ಇದಕ್ಕೆ ಸಪೋರ್ಟ್ ಕೊಡುವ ನಿಟ್ಟಿನಲ್ಲಿ ಬಿಜೆಪಿ ಕೂಡ ಪ್ರತಿಭಟನೆಗೆ ಒಂದು ಪಾದಯಾತ್ರೆಯ ಪ್ಲಾನ್ ಕೂಡ ಹಾಕಿಕೊಂಡಿದೆ. ರಾಜ್ಯ ಬಿಜೆಪಿ ವತಿಯಿಂದ ಶೀಘ್ರವೇ ಪಾದಯಾತ್ರೆಗೆ ಪ್ಲಾನ್ ಕೂಡ ನಡೀತಾ ಇದೆ. ಬಿಡದಿ ಹೋರಾಟಕ್ಕೆ ಮತ್ತಷ್ಟು ಇದೀಗ ಬಲ ತುಂಬುತ್ತಾ ಇದೆ ವಿಪಕ್ಷಗಳು. ಪ್ರತಿಭಟನಾ ಸಭೆಯಲ್ಲಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಘೋಷಣೆ ಮಾಡಿದ್ದಾರೆ. ನೋಡಿ, ಸಭೆಯನ್ನ ನಡೆಸಿ ಒಂದು ದಿನಾಂಕವನ್ನ ನಾವು ಘೋಷಣೆ ಮಾಡ್ತೇವೆ, ಬಳಿಕ ಪಾದಯಾತ್ರೆ ಯಾವ ರೀತಿಯಾಗಿ ನಡೆಯುತ್ತೆ, ಯಾವ ರೀತಿಯಾಗಿ ನಾವು ತೆಗೆದುಕೊಂಡು ಹೋಗ್ತೀವಿ, ಎಲ್ಲದರ ಬಗ್ಗೆ ನಿಮಗೆ ನಾವು ಮಾಹಿತಿಯನ್ನು ಕೊಡ್ತೀವಿ ಅಂತ ವಿಜೇಂದ್ರ ಹೇಳಿದ್ದಾರೆ. ಇದೆಲ್ಲದನ್ನ ನೋಡ್ತಾ ಇದ್ರೆ ಮುಖ್ಯಮಂತ್ರಿಗಳು ಅವರ ರಿಯಲ್ ಎಸ್ಟೇಟ್ ಮಾನಸಿಕ ಸ್ಥಿತಿಯಿಂದ ಹೊರಗೆ ಬರುವಂತೆ ಕಾಣ್ತಾ ಇಲ್ಲ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ರೈತರ ಪರವಾಗಿ ಧ್ವನಿ ಎತ್ತಬೇಕು, ರೈತರಿಗೆ ನ್ಯಾಯವನ್ನ ಕೊಡಿಸುವವರೆಗೂ ಕೂಡ ನಾವು ಹೋರಾಟವನ್ನ ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದ್ದೇವೆ. ಯಾವತ್ತು ನಾವು ಪಾದಯಾತ್ರೆ ಪ್ರಾರಂಭ ಮಾಡಬೇಕು, ಎಷ್ಟು ದಿನ ಮಾಡಬೇಕು ಎಲ್ಲವನ್ನೂ ಕೂಡ ನಾವು ತೀರ್ಮಾನವನ್ನ ಮಾಡ್ತೇವೆ. ಇದೆಲ್ಲದನ್ನ ನೋಡ್ತಾ ಇದ್ರೆ ಮುಖ್ಯಮಂತ್ರಿಗಳು ಅವರ ರಿಯಲ್ ಎಸ್ಟೇಟ್ ಮಾನಸಿಕ ಸ್ಥಿತಿಯಿಂದ ಹೊರಗೆ ಬರುವಂತೆ ಕಾಣ್ತಾ ಇಲ್ಲ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ರೈತರ ಪರವಾಗಿ ಧ್ವನಿ ಎತ್ತಬೇಕು, ರೈತರಿಗೆ ನ್ಯಾಯವನ್ನ ಕೊಡಿಸುವವರೆಗೂ ಕೂಡ ನಾವು ಹೋರಾಟವನ್ನ ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದ್ದೇವೆ. ಯಾವತ್ತು ನಾವು ಪಾದಯಾತ್ರೆ ಪ್ರಾರಂಭ ಮಾಡಬೇಕು, ಎಷ್ಟು ದಿನ ಮಾಡಬೇಕು ಎಲ್ಲವನ್ನೂ ಕೂಡ ನಾವು ತೀರ್ಮಾನವನ್ನ ಮಾಡ್ತೇವೆ. ಇದೆಲ್ಲದನ್ನ ನೋಡ್ತಾ ಇದ್ರೆ